ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡ್ತಿರೋ ಸತತ ಸೋಲುಗಳನ್ನ ದೂರದವರು ಅನುಭವಿಸ್ತಿದ್ದಾರೆ. ಆದ್ರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ನಾನು ಮತ್ತೆ ಪುಟಿದು ಹೇಳ್ತೀನಿ ಅಂತ ಹೇಳಿ ಅವರು ಸಾಕಷ್ಟು ಹೋರಾಟದಲ್ಲಿ ನಿರತರಾಗಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ದೂರದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದಲ್ಲ ಎರಡಲ್ಲ, ಎಲ್ಲ ಹಂತಗಳಲ್ಲೂ ಕೂಡ ಸತತ ಸೋಲುಗಳಾಗ್ತಿದ್ವು. ಈ ನಡುವೆ ನೀವು ನ್ಯಾಯಾಲಯದಲ್ಲಿ ತಾವೇ ವಾದ ಮಾಡ್ತೇನಿ ಅಂತ ಹೇಳಿ ಅರ್ಜಿಯನ್ನ ಹಾಕಿಕೊಂಡಿದ್ರಿ, ಜೊತೆಗೆ ಮೇಲ್ಮನೆಗೂ ಕೂಡ ಮನವಿಯನ್ನ ಮಾಡ್ತಿದ್ರಿ. ಈ ಮೊದಲ ಹಂತವಾಗಿ ಸರ್, ಯಾವಾಗ ವಾದ ವಿವಾದಗಳು ಆರಂಭ ಆಗ್ತವೆ, ನೀವೇ ವಾದ ಮಾಡಲಿಕ್ಕೆ ಅನುಮತಿ ನ್ಯಾಯಾಲಯ ನೀಡಿದೆಯಾ? ಯಾವಾಗ ಅದು ಪ್ರೋಸೆಸ್ ಶುರು ಆಗುತ್ತೆ? ಸರ್, ಇಲ್ಲಿ ಯುದ್ಧದಲ್ಲಿ ಸೋಲು ಗೆಲ್ಲುವುದು ಸಹಜ. ಹಾಗಾಗಿ ಪ್ರಾರಂಭದಲ್ಲಿ ಕೆಲವೊಂದು ಸೋಲಾಗಿದೆ ಅಂದ ತಕ್ಷಣ ನಾನು ಸೋತಿದ್ದೀನಿ ಅಂತ ಅರ್ಥ. ನಾವು ಕಾನೂನು ಹೋರಾಟ ಸಾಕಷ್ಟು ಅವಕಾಶಗಳಿದೆ, ಅದನ್ನು ನಾವು ಮುಂದುವರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿ ಈ ಪ್ರಕರಣದಲ್ಲಿ ನನ್ನನ್ನು ಪ್ರತಿನಿಧಿಸಿಕೊಂಡು ನಾನೇ ವಾದವನ್ನು ಮಾಡೋದಕ್ಕೆ ಒಂದು ಅನುಮತಿ ಕೋರಿದ್ದು. ಆ ಅನುಮತಿ ಆಗಲೇ ನೀಡಿದೆ. ಸೊ ಈ ನೆಲೆಯಲ್ಲಿ ಕಳೆದ 7ನೇ ತಾರೀಕು ಏನು ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದರೆ ಅದರ ಬಗ್ಗೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರಿ. ಅದರ ಬಗ್ಗೆ ವಾದ ಮಂಡನೆ ಮಾಡೋದಕ್ಕೆ ದಿನಾಂಕ 18ನೇ ತಾರೀಕು, ಇದೇ ಮಾರ್ಚ್ 18ನೇ ತಾರೀಕು ಸಮಯಾವಕಾಶ ಕೊಟ್ಟಿದೆ ಮಾನ್ಯ ನ್ಯಾಯಾಲಯ. ಅವತ್ತು ನಾನು ವಾದವನ್ನು ಮಂಡನೆ ಮಾಡುವ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಏನು ಆರೋಪಗಳ ಶಾಮೀಲಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡುವ ದುರುದ್ದೇಶದಿಂದ ಸುಳ್ಳು ವರದಿಯನ್ನು ಸಲ್ಲಿಸಿರೋದನ್ನ ದಾಖಲಾತಿಗಳ ಸಮೇತ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿ ಸಲ್ಲಿಸಿದರೆ ಆ ದಾಖಲಾತಿಗಳ ಸಮೇತನೇ ಆ ಒಂದು ಮನೆಯಲ್ಲಿ ಮನವರಿಕೆ ಮಾಡಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈ ಸಂದರ್ಭದಲ್ಲಿ ನನಗೆ ಬಂದಂಥ ಒಂದು ಪ್ರಮುಖ ದಾಖಲಾತಿ ಏನಂದರೆ, ದಿನಾಂಕ 13/7/98ರಂದು ದೇವರಾಜು ಅವರು ಒಂದು ಬೋರ್ಡಾಗ ಒಂದು ಮನವಿ ಪತ್ರವನ್ನು ಕೊಟ್ಟು ಏನು ಭೂಸ್ವಾಧೀನ ಕೈ ಬಿಡಲಾಗಿದೆ ಅದಕ್ಕೆ ಸಂಬಂಧ ಒಂದು ಹಿಂಬರ ಕೊಡಿ ಅಂತೇಳಿ ಆ ಮನವಿ ಪತ್ರ ಕೊಟ್ಟಿದ್ದಾರೆ. ಆದರೆ ಆ ಮನವಿ ಪತ್ರದಲ್ಲಿ ಸಿದ್ದರಾಮಯ್ಯ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಮಾಡಿದ್ದಾರೆ. ಅಂದರೆ ದೇವರಾಜು ಹೆಸರಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಟ್ಟರಂಥದ್ದು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ. ಆದರೆ ನಾನು ಈಗಾಗಲೇ ಆರೋಪ ಮಾಡಿದಂತೆ ಪ್ರಾರಂಭದಲ್ಲೂ ಕೂಡ ಆರೋಪಗಳು ಶಾಮೀಲಾಗಿ ಪ್ರಾಧಿಕಾರದ ಸ್ವತ್ತನ್ನು ಕಬಳಿಸಬೇಕು ದುರುದ್ದೇಶದಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋದು ಸ್ಪಷ್ಟವಾಗಿ ಇಲ್ಲಿ ಸಾಬೀತಾಗಿದೆ. ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನನ್ನ ಮನವಿಯನ್ನು ಪುರಸ್ಕರಿಸಲಿಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ಳೋಕ್ಕೆ. ಸರ್, ಈ ನಡುವೆ ಕೇಂದ್ರ ಸಲಹಾ ಸಮಿತಿಗೂ ಕೂಡ ನೀವು ದೂರನ್ನು ಸಲ್ಲಿಸ್ತಿದ್ರಿ. ಯಾರ್ಯಾರ ವಿರುದ್ಧ ದೂರು ಸಲ್ಲಿಸ್ತಿದ್ರಿ ಸರ್? ಏನಂತ ದೂರಿದೆಯಾ ಸರ್? ಸರ್, ಈಗ ನನ್ನ ದೂರಜಿಗೆ ಸಂಬಂಧಪಟ್ಟಂತೆ ಮೈಸೂರಿನ SP TJ ಉದೇಶ್ ಅವರು ತನಿಖೆಯನ್ನು ಮಾಡಿದ್ದಾರೆ. ಇದರ ಉಸ್ತುವಾರಿಯನ್ನು ಲೋಕಾಯುಕ್ತ ಒಂದು ಪೊಲೀಸ್ ಮಹಾನಿರೀಕ್ಷಕರಾದ ಶ್ರೀ ಸುಬ್ರಹ್ಮಣ್ಯೇಶ್ವರ ಅವರು ಮತ್ತು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಶ್ರೀ ಮನೀಶ್ ಕರಿಬೆಗ್ ಅವರು ಮಾಡಿದ್ದಾರೆ. ಇವರು 3 ಜನರು IPS ಅಧಿಕಾರಿಗಳು. ಆದರೆ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿದಂಥ ಒಂದು ಅತ್ಯಂತ ಜವಾಬ್ದಾರಿತ ಅಧಿಕಾರಿಗಳು. ಇವರು ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ, ಅಪರಾಧ ಕೃತ್ಯಗಳನ್ನು ತಡೆಯಬೇಕಾದಂಥ ವ್ಯಕ್ತಿಗಳು. ಇವರು ನನ್ನ ಅರ್ಜಿಗೆ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದರೂ ಕೂಡ ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಇವರು ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತೇಳಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆಯನ್ನು ವಿಚಾರಣೆಯನ್ನು ಮಾಡಿ ಇವರು 3 ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಕೇಂದ್ರ ಜಾಗೃತಿ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದೀನಿ. ದಾಖಲಾತಿ ಫೋರ್ಜರಿ ಅಂತ ಹೇಳಿದ್ರಲ್ಲ ಸರ್, ಯಾರ ದಾಖಲಾತಿನ ಯಾರು ಹೇಗೆ ಫೋರ್ಜರಿ ಮಾಡಿದ್ದಾರೆ ಸರ್? ಅದು ಈಗಾಗಲೇ ಹೇಳಿದ ದೇವರಾಜು ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿರೋಂಥದ್ದು. ಮತ್ತು ಈಗಾಗಲೇ ಹೇಳಿದಂಥ ಹೌದು, ಸಹಿ ದೇವರಾಜ ಸಹಿ ಇದೆ, ಹೆಸರು ಮಾತ್ರ ದೇವರಾಜ ಹೆಸರಿದೆ. ಅದ್ರ ಜೊತೆಗೆ ಈಗಾಗಲೇ ಹೇಳಿದಂತೆ 1996ನೇ ಇಸ್ವಿಯಲ್ಲಿ ಏನು ದೇವರಾಜು ಅವರು ಭೂಸ್ವಾಧೀನ ಕೈ ಬಿಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಯ ಮೇಲ್ಭಾಗದಲ್ಲಿ DCM ಅಂತ ಉಲ್ಲೇಖ ಸ್ಪಷ್ಟವಾಗಿದೆ. ಅಂದರೆ DCM ಅಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ. ಅವತ್ತಿನ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದರೆ 96ನೇ ಇಸ್ವಿಯಿಂದ ಏನು ಪ್ರಾರಂಭ ಆಗುತ್ತೆ ಪ್ರಕ್ರಿಯೆ, ಅಲ್ಲಿಂದನೂ ಇವರೆಲ್ಲ ಒಟ್ಟಿಗೆ ಶಾಮೀಲಾಗಿರೋ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇದ್ರೂ ಕೂಡ ತನಿಖಾಧಿಕಾರಿ ವರದಿಯಲ್ಲಿ 2004ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡೋರಿಗೂ ದೇವರಾಜು ಅವರ ಪರಿಚಯ ಇಲ್ಲ ಅಂದರೆ ಸುಳ್ಳು ಹೇಳಿದ್ದಾರೆ. ಸೊ ಹಾಗಾಗಿ ಇವ್ರದ್ದು ಕ್ರಮ ತಗೊಳ್ಳಿ ಅಂತೇಳಿ ನಾನು ದೂರನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಆರಂಭದಲ್ಲಿ ಯುದ್ಧದಲ್ಲಿ ಸೋಲಾಗೋದು ಇದ್ದೇ ಇರುತ್ತೆ, ಆದರೆ ಅಂತಿಮವಾಗಿ ಗೆಲುವು ನಿಶ್ಚಿತ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೆ ನನ್ನ ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.